ಫುಲ್ ಮೂನ್ ಸೇ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೂ ಜುಲೈ 29 ಒಂದು ದಿನ ಮಾತ್ರ. ಸಚಿವ ಸ್ಥಾನಕ್ಕೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟಿದ್ದಾರೆ. ನಮ್ಮ ಹೋರಾಟಕ್ಕೆ ಸಿಕ್ಕ ಮೊದಲ ಜಯ ಇದು. ಹೀಗಂತ ದೆಹಲಿಯ ಜಂತರ್ ಮಂತರ್ನಲ್ಲಿ ಅಭಿಜಿತ್ ದೀಪ್ಗೆ ಹೇಳಿಕೆ ಕೊಟ್ಟು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟಿದ್ದಾರೆ. ನಾವು ಮಾಡಿದ ಹೋರಾಟಕ್ಕೆ, ನಾವು ಇಟ್ಟ ಬೇಡಿಕೆಗೆ ಇದೀಗ ಮೊದಲ ಜಯ ಸಿಕ್ಕಿದೆ. ಹೀಗಂತ ಅಭಿಜಿತ್ ದೀಪ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ನಾವು ಈ ಹೋರಾಟದಲ್ಲಿ ಗೆದ್ದಿದ್ದೇವೆ ಅಂತ ಅಭಿಜಿತ್ ದೀಪ್ಗೆ ಅವರ ಸಂಭ್ರಮದ ಮಾತು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. इस सरकार में इस्तीफे नहीं होते. क्या कहते थे? इस सरकार में इस्तीफे नहीं होते. हम कहना चाहते, झुकती है दुनिया, झुकाने वाला चाहिए. धर्मेंद्र प्रधान का इस्तीफा तो हो गया है. और ये इस्तीफा गवाह इस बात का, अगर आप लोग डरेंगे नहीं, अगर आप लोग इस सरकार के सामने झुकेंगे नहीं, तो अच्छे के इस्तीफे ले सकते हैं हम. For the Constitution of India, it's a victory for the people of India, and it's a defeat for the dictator. I salute you all. और मैं अब एक बहुत इंपॉर्टेंट चीज कहना चाहता हूं. आज धर्मेंद्र प्रधान का इस्तीफा हुआ है, इसके लिए मुझे हीरो मत बनाना. ये गलती मत करना, ये गलती मत करना. मुझे धर्मेंद्र प्रधान के इस्तीफे की वजह से हीरो मत बनाना. एक इंसान को हीरो बनाने की वजह से ही देश का कबाड़ा हुआ है. एक इंसान को अपने संविधान से बड़ा बना दिया, सारे इंस्टीट्यूशन से बड़ा बना दिया, सारे चीजों से बड़ा बना दिया. जब आप एक इंसान को मुद्दे से बड़ा बनाते, इंस्टीट्यूशन से बड़ा बनाते, संविधान से बड़ा बनाते. ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಇದು ಕಾಕ್ರೋಚ್ ಜನತಾ ಪಾರ್ಟಿ ಬೇಡಿಕೆಗಳಿಗೆ ಇದೆಲ್ಲವೂ ಕೂಡ ಆಗಿದ್ದು, ಧರ್ಮೇಂದ್ರ ಪ್ರಧಾನ್ ರಿಸೈನ್ ಮಾಡಿರೋದು ಓಕೆ ಆಗಿದೆ. 1 ಕೋಟಿ ರೂಪಾಯಿ ಯಾರು ಮೃತಪಟ್ಟಿದ್ದಾರೆ, ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ, ಆ ಕುಟುಂಬಗಳಿಗೆ 1 ಕೋಟಿ ರೂಪಾಯಿ ಪರಿಹಾರ ಕೊಡಬೇಕು. ಅದು ಇನ್ನೂ ಕೂಡ ಪೆಂಡಿಂಗ್ ಇದೆ ಅನ್ನೋದನ್ನು ಅವರು ಪೆಂಡಿಂಗ್ ಅಂತ ತೋರಿಸಿದ್ದಾರೆ. ಆ್ಯಂಡ್ ಯಾರ್ಯಾರೆಲ್ಲ ಪ್ರೊಟೆಸ್ಟ್ ಮಾಡಿದ್ರು ಅವರ ವಿರುದ್ಧ ಎಲ್ಲ ಏನು ಕ್ರಮ ಆಗಿದೆ, FIR ಆಗಿದೆ, ಅವುಗಳನ್ನು ರದ್ದು ಮಾಡಬೇಕು ಅನ್ನೋದು ಕೂಡ ಅವರ ಬೇಡಿಕೆ ಆಗಿತ್ತು. ಅದು ಇದು ಕೂಡ ಆಗಿಲ್ಲ ಅಂಥೇಳಿ ಇದೀಗ ಅವರು ಅದನ್ನು ಪೆಂಡಿಂಗ್ ರೂಪದಲ್ಲಿ ಇಟ್ಟಿರೋದನ್ನು ನೋಡ್ತಾ ಇದ್ದೀರಿ. ಒಟ್ಟು 3 ಬೇಡಿಕೆಯ ಪೈಕಿ ಮೊದಲ ಬೇಡಿಕೆ ಈಡೇರಿಕೆ ಆಗಿದೆ.